ಹಾಯ್ ಸ್ನೇಹಿತರೆ, ಈ ಥರ ಎಲ್ಲ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಬೇಡ, ಎಷ್ಟು ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ ಅಂತಂದರೆ ಯಾರು ಹೇಳ್ಕೊಡಲ್ಲ. ಈ ಥರ ನಾನು ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹೇಗೆ ಕಲಿಯೋದು ಅಂತ. ನಾನು ಆ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟ್ ನಾನು ನೆಟ್ ಆನ್ ಮಾಡಬೇಕು. ನೆಟ್ ಆನ್ ಮಾಡಿದ ನಂತರ ನಾವು ಯೂಟ್ಯೂಬ್ ಚಾನಲ್ಗೆ ಫಸ್ಟು ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಆನ್ ಮಾಡಿದ್ದೀನಲ್ವ, ಇಲ್ಲ ಆನ್ ಮಾಡಿದ ಮೇಲೆ ನಾನು ಲೈವಲ್ಲಿ ಹೋಗಬೇಕಾಗಿ ಬರುತ್ತೆ. ಇದು ಲೈವಲ್ಲಿ ಹೋಗಿದ್ದೀನಿ. ಲೈವಲ್ಲಿ ಹೋದ ತಕ್ಷಣ ವಿಡಿಯೋ ಇರುತ್ತೆ, ಶಾರ್ಟ್ ಇರುತ್ತೆ, ಲೈವ್ ಇರುತ್ತೆ ಮತ್ತು ಪೋಸ್ಟ್ ಇರುತ್ತೆ. ಅದರಲ್ಲಿ ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಶಾರ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಶಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಶಾರ್ಟಲ್ಲಿ ಹೋದಾಗ, ಲೈವಲ್ಲಿ ಶಾರ್ಟಲ್ಲಿ ಹೋದಾಗ ನೋಡಿ, ಇಲ್ಲಿ ಆ್ಯಡ್ ಸಾಂಗ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಒಂದು ಸ್ಟಾರ್ ಬರ್ತಾ ಇದೆ, ನೋಡಿದ್ರಲ್ಲ, ರೆಡ್ಡು ಪಿಂಕ್ ಕಲರಲ್ಲಿ ಸ್ಟಾರ್ ಇದು ಕಾಣಿಸ್ತಿದೆ ಅಲ್ವಾ, ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಕ್ರಿಯೇಟ್ ವಿಡಿಯೋ, ಫೋಟೋ ಟು ವಿಡಿಯೋ, ಕ್ರಿಯೇಟ್ ಮ್ಯೂಸಿಕ್ ಅಂತ ಇದೆ ಅಲ್ವಾ, ಇದರಲ್ಲಿ ನಾನು ಫೋಟೋ ಟು ವಿಡಿಯೋ ತಗೊತೀನಿ. ಫೋಟೋ ಟು ವಿಡಿಯೋ ತಗೊಂಡ್ಬಿಟ್ಟು ಫೋಟೋ ಹಾಕಬೇಕು. ಫಸ್ಟು ನನ್ನ ಒಂದು ಫೋಟೋ ಹಾಕ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಓಕೆ, ನಿಮಗೆ ಕ್ಲಿಯರ್ ಕಾಣಿಸ್ತಾ ಇಲ್ವಾ? ನಾನು ಬ್ರೈಟ್ನೆಸ್ ಕಮ್ಮಿ ಮಾಡಿದ್ದೀನಿ, ಬ್ರೈಟ್ನೆಸ್ ಹಾಕಿದ್ದೀನಿ. ಈಗ ಈ ಒಂದು ಫೋಟೋ ತಗೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ನಾನು ಈಗ ಟೈಪ್ ಮಾಡಬೇಕು ಅಂತಂದರೆ ನಾನು ಟ್ರೈ ಬ್ರೈಟಿಂಗ್ ಯುವರ್ ಫೋಟೋ ಟು ಲೈಫ್ ಅಂತ ಇದೆ ಅಲ್ವಾ, ಇಲ್ಲಿ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೀಗ ಕೇಸರಿ ಗುಂಪು ಪಕ್ಷಿಗಳು, ಬಿಳಿ ಗುಂಪು ಪಕ್ಷಿಗಳು, ಹಾಗೆ ಹಸಿರು ಗುಂಪು ಪಕ್ಷಿಗಳು, ಎಲ್ಲ ಪಕ್ಷಿಗಳು ಸೇರಿ ಒಂದು ನಮ್ಮ ಭಾರತ ದೇಶದ ಫ್ಲಾಗ್, ಬಾವುಟವನ್ನು ತೆಗೆದುಕೊಂಡು ಹಾರುತ್ತಿರುವ ಒಂದು ವಿಡಿಯೋ ಬೇಕು. ಇಷ್ಟು ಹಾಕಿದ್ದೀನಿ ಅಲ್ವಾ, ನನಗೆ ಸ್ಕ್ರೀನ್ಶಾಟ್ ಬೇಕು, ನಾನು ನಿಮಗೆ ತೋರ್ಸಕ್ಕಂತೇಳಿ. ಇದಾದಮೇಲೆ ನಾವು ಈಗ ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಬಾಣ ಮಾರ್ಕ್ ಮೇಲೆ ನಾವು ಪ್ಲೇ ಕೊಡಬೇಕು. ಅಂದರೆ ಅದು ರೆಡಿ ಮಾಡಿಕೊಡುತ್ತೆ ಅಲ್ವಾ ನಮಗೀಗ ಎಷ್ಟು ಪರ್ಸೆಂಟ್ ಆಗ್ತಾ ಇದೆ ಅಂತ. ನಂದು ಬಂದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗೆ ಅದರಿಂದ ಸ್ವಲ್ಪ ಸ್ಲೋ ಆಗ್ತಿದೆ. ಇನ್ನೂ ಬೇರೆಯವ್ರಿಗೆ ಆಗಬಹುದು, ಅದು ಮತ್ತು ಆಗದೇನೂ ಇರಬಹುದು. ಮತ್ತೆ ಟ್ರೈ ಮಾಡಿ ನೀವು, ಆಯಿತಾ? ನಂದು 99% ಕ್ಲಿಯರ್ ಆಗ್ತಾ ಬಂತು, ಇನ್ನು 1% ಆಗ್ತಾ ಇದೆ. ಅದು ಎಡಿಟ್ ಮಾಡ್ತಾ ಇದೆ, ರೆಡಿ ಮಾಡಿಕೊಡ್ತಾ ಇದೆ ಒಂದು ವಿಡಿಯೋನ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. 99% ಆಗಿದೆ, ಇನ್ನು 1% ಇದೆ. ಆ 1% ಎಡಿಟ್ ಮಾಡ್ತಾ ಇದೆ, ಬರುತ್ತಾ ನೋಡೋಣ. ವಾವ್, ಸೂಪರ್ ಸೂಪರ್ ಅಲ್ವಾ? ಈಗ ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಇದನ್ನು ನಾವು ವಾಯ್ಸ್ ಬೇರೆ ಥರನೂ ಕೊಡ್ಬೋದು. ಇಲ್ಲಿ ವಾಯ್ಸ್ ಬೇರೆದು ಕೊಡಬಹುದು. ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ ಕೊಡ್ಕೋಬೋದು. ನನಗೆ ಬೇಡ ಸದ್ಯಕ್ಕೆ, ನಾನು ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದು ಆರೋ ಮಾರ್ಕ್ ಇದೆಯಲ್ಲ, ಆ ಆರೋ ಮಾರ್ಕ್ನ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಟು ಡಿವೈಸ್ ಅಂತ ಇದೆ ಅಲ್ವಾ, ಸೇವ್ ಟು ಡಿವೈಸ್ ಅದನ್ನು ಕ್ಲಿಕ್ ಮಾಡಬೇಕು. ಅದು ಸೀದಾ ಎಲ್ಲಿ ಹೋಗಿ ನಮ್ಮ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗುತ್ತೆ. ಈಗ ನಾವೇನು ಮಾಡ್ಬೋದು, ಕ್ಲಿಕ್ ಸೇವ್ ಡ್ರಾಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನೀಗ ಗ್ಯಾಲರಿಯಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್? ವಾವ್, ಅಮೇಝಿಂಗ್, ಸೂಪರ್. ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಅಲ್ಲಿವರೆಗೂ ನಾನು ನಿಮ್ಮ ಕಮೆಂಟ್ಗೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ.